ತಾಯಿಯ ಮಡಿಲು ಸ್ವರ್ಗ ಅಂತಾರೆ, ಆದ್ರೆ ಅದೇ ಮಡಿಲು ಮಕ್ಕಳಿಗೆ ಮರಣವಾದರೆ ಊಹಿಸಿಕೊಳ್ಳಕ್ಕೂ ಅಸಾಧ್ಯ ಅಲ್ವಾ ಸ್ನೇಹಿತರೆ. ಜಗತ್ತಿನಲ್ಲಿ ಎಂಥ ಕೆಟ್ಟ ಘಟನೆ ಬೇಕಾದರೂ ನಡೀಲಿ, ಆದ್ರೆ ತಾಯಿಯೊಬ್ಬಳು ತನ್ನ ಮಕ್ಕಳ ಉಸಿರು ನಿಲ್ಲಿಸೋ ಘಟನೆ ಮಾತ್ರ ಎಲ್ಲೂ ನಡೀಬಾರದು. ಬಾಗಲಕೋಟೆ ಜಿಲ್ಲೆಯ ಆ ಒಂದು ಹಳ್ಳಿಯಲ್ಲಿ ನಡೆದಿದ್ದು ಇದೇ ಘೋರ ದುರಂತ. ಹೆತ್ತವಳೆ ತನ್ನ 3 ಕಂದಮ್ಮಗಳ ಪಾಲಿಗೆ ಹೆಮ ಆಗಿದ್ದಾಳೆ. ಮೇಲ್ನೋಟಕ್ಕೆ ಇದು ಕೊಲೆ ಅಂತ ಅನ್ನಿಸಿದ್ರು ಇದರ ಹಿಂದಿರೋ ಕಾರಣ ಕೇಳಿದ್ರೆ ಕಲ್ಲು ಹೃದಯದವರು ಕೂಡ ಕರಗಿ ನೀರಾಗ್ತಾರೆ. ಅಷ್ಟಕ್ಕೂ ಆ ತಾಯಿ ಹೀಗೆ ಮಾಡಿದ್ದೇಕೆ? ಆಕೆಯ ಮನಸ್ಸಿನಲ್ಲಿದ್ದ ಆ ಸ್ಫೋಟ ಏನು? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಆ ನೋವಿನ ಕಥೆಯನ್ನ ಎಳೆ ಎಳೆಯಾಗಿ ಬಿಡಿಸಿ ನೋಡೋಣ. ಮುಂದೆ ಹೋಗೋದಕ್ಕೂ ಮುನ್ನ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನ ಕೊನೆ ತನಕ ನೋಡಿ. ಒಬ್ಬ ತಾಯಿ ತಾನು ಹಡೆದ 3 ಮಕ್ಕಳನ್ನ ಚಿರನಿದ್ರೆಗೆ ಜಾರಿಸಿ ತಾನೂ ಕೂಡ ಪ್ರಾಣ ಬಿಡೋಕೆ ಮುಂದಾದ ಕರುಣಾಜನಕ ಘಟನೆ ಇದು. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಹಿರೇಮುಚ್ಚಳಗುಡ್ಡ ಅನ್ನೋ ಗ್ರಾಮ ಇವತ್ತು ಶೋಕ ಸಾಗರದಲ್ಲಿ ಮುಳುಗಿದೆ. ಸಂಸಾರದಲ್ಲಿನ ನೆಮ್ಮದಿ ಹಾಳಾದಾಗ ಮನಸ್ಸು ಎಷ್ಟು ಕಠೋರ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ದಿನನಿತ್ಯದ ಜಗಳ, ಮಾನಸಿಕ ನೆಮ್ಮದಿ ಇಲ್ಲದ ಬದುಕು, ಇದರಿಂದ ಸೋತು ಹೋದ ರೂಪ ಎನ್ನುವ ಗೃಹಿಣಿ ಕಡೆಗೂ ಒಂದು ವಿಪರೀತ ನಿರ್ಧಾರಕ್ಕೆ ಬಂದಿದ್ದಾರೆ. ತನ್ನ 3 ಮುಗ್ಧ ಮಕ್ಕಳ ಪ್ರಾಣ ತೆಗೆದು ತಾನೂ ಕೂಡ ಯಲೋಕ ತ್ಯಜಿಸಲು ಯತ್ನಿಸಿದ್ದಾರೆ. ಆ ಮಕ್ಕಳ ಮುಖ ನೋಡಿದ್ರೆ ಎಂಥವರಿಗೂ ಸಂಕಟ ಆಗುತ್ತೆ. ಸಮೃದ್ಧಿ 5 ವರ್ಷ, ಪ್ರೀತಮ್ಗೆ 4 ವರ್ಷ ಮತ್ತು ಆಟದ ಬೊಂಬೆ ಎಂತಿದ್ದ ಸುಕ್ಷಿತ್ಗೆ ಕೇವಲ 2 ವರ್ಷ. ಪಾಪ ಆ ಸುಗೂಸುಗಳಿಗೆ ತಾವು ಯಾಕೆ ಸಾಯ್ತಾ ಇದ್ದೀವಿ, ತಮ್ಮ ಅಮ್ಮ ಯಾಕೆ ಹಿಂಗೆ ಮಾಡ್ತಾ ಇದ್ದಾಳೆ ಅನ್ನೋದು ಗೊತ್ತಾಗುವ ಮೊದಲೇ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಮಕ್ಕಳನ್ನು ಸಾಯಿಸಿ ತಾನೂ ಕೂಡ ವಿಷ ಸೇವಿಸಿ ಪ್ರಾಣ ಕಳೆದುಕೊಳ್ಳಲು ರೂಪ ಟ್ರೈ ಮಾಡಿದ್ದಾರೆ. ಆದರೆ ವಿಧಿಲಿಖಿತ ಬೇರೆನೇ ಇತ್ತು. ಸದ್ಯ ರೂಪ ಪ್ರಾಣಾಪಾಯದಿಂದ ಪಾರಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅಸಲಿಗೆ ಅಲ್ಲಿ ನಡೆದಿದ್ದಾದ್ರೂ ಏನು? 2018ರಲ್ಲಿ ರೂಪ ಅವರು ಹನುಮಂತ ಎನ್ನುವ ಆತನ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಪತಿ ಖಾಸಗಿ ಫೈನಾನ್ಸ್ ಒಂದರಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ. ತುಂಬು ಕುಟುಂಬ, 3 ಮಕ್ಕಳು, ಎಲ್ಲವೂ ಚೆನ್ನಾಗಿರ್ಬೇಕಿತ್ತು. ಆದ್ರೆ ಆ ಮನೆಯ ಗೋಡೆಗಳ ಮಧ್ಯೆ ನಡೀತಾ ಇದ್ದ ರಾದ್ದಾಂತಗಳೇ ಬೇರೆ. ಮನೆಯಲ್ಲಿ ಅತ್ತೆ ರೇನವ್ವ ಮತ್ತು ಸೊಸೆ ರೂಪ ನಡುವೆ ಆಗಾಗ ಜಗಳ ನಡೀತಾ ಇತ್ತು ಅಂತ ಹೇಳಲಾಗ್ತಾ ಇದೆ. ದಿನನಿತ್ಯದ ಚುಚ್ಚು ಮಾತುಗಳು, ಮಾನಸಿಕ ಹಿಂಸೆ ಮಿತಿ ಮೀರಿ ಹೋಗಿದೆ. ಇದೇ ನೋವು ಎಮ್ಮರವಾಗಿ ಬೆಳೆದು ಈ ದುರಂತಕ್ಕೆ ಕಾರಣ ಆಗಿದೆ ಅಂತ ಸ್ಥಳೀಯರು ಮಾತಾಡ್ಕೊಳ್ತಾ ಇದ್ದಾರೆ. ಘಟನೆ ನಡೆದ ದಿನ ಬೆಳಗ್ಗೆ ಕೂಡ ಗಂಡ ಹೆಂಡತಿ ನಡುವೆ ಜಗಳ ನಡೆದಿತ್ತಂತೆ. ಅದಾದ ಬಳಿಕ ಗಂಡ ಹನುಮಂತ ಮತ್ತು ಅತ್ತೆ ಇಬ್ರು ಬನಶಂಕರಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ದೇವರ ದರ್ಶನ ಮುಗಿಸಿ ಮನೆಗೆ ವಾಪಸ್ ಬರುವಷ್ಟರಲ್ಲಿ ಇಲ್ಲಿ ವಿಧಿಯಾಟ ಮುಗಿದೋಗಿತ್ತು. 3 ಕಂದಮ್ಮಗಳು ಶವವಾಗಿದ್ರೆ ಸಾವು ಬದುಕಿನ ಮಧ್ಯೆ ರೂಪ ಹೋರಾಡ್ತಾ ಇದ್ರು. ವಿಷಯ ತಿಳಿದು ಕೂಡಲೇ ಬಾದಾಮಿ ಪೊಲೀಸರು ಹಾಗೂ ಜಿಲ್ಲಾ SP ಸಿದ್ಧಾರ್ಥ್ ಗೋಯಲ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ ಕೌಟುಂಬಿಕ ಕಲಹ ಮತ್ತು ಅತ್ತೆ ಮಾವನ ಕಿರುಕುಳವೇ ಇದಕ್ಕೆ ಕಾರಣ ಅಂತ ಅನುಮಾನ ವ್ಯಕ್ತಪಡಿಸಲಾಗಿದೆ. ಸದ್ಯ ರೂಪ ಚೇತರಿಸಿಕೊಳ್ತಾ ಇದ್ದಾರೆ. ಅವರು ಮಾತನಾಡೋ ಸ್ಥಿತಿಗೆ ಬಂದ್ಮೇಲೆ ಅಸಲಿ ಸತ್ಯ ಹೊರ ಬರಲಿದೆ. ಸ್ನೇಹಿತರೆ, ಈಗೊಂದು ಪ್ರಶ್ನೆ, ಈ ಸಾವಿಗೆ ಕಾರಣ ಯಾರು? ಕಂದಮ್ಮಗಳ ಕುತ್ತಿಗೆ ಸುಕ್ಕಿದ ಆ ತಾಯಿಯ, ಅಥವಾ ಆ ತಾಯಿ ಆ ನಿರ್ಧಾರ ತೆಗೆದುಕೊಳ್ಳುವಂತೆ ಮಾಡಿದ ಪರಿಸ್ಥಿತಿಯ? ನಾನು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರ ಕಾಮೆಂಟ್ಸ್ ಗಳನ್ನ ನೋಡಿದೆ. ಛೀ, ಅದೆಂತ ತಾಯಿ ಇವಳು, ರಾಕ್ಷಸಿ, ಕಟುಕಿ ಅಂತೆಲ್ಲ ಬೈತಾ ಇದ್ದಾರೆ. ನಿಜ, ತಾಯಿಯಾದವಳು ಮಕ್ಕಳನ್ನ ಸಾಯಿಸಬಾರ್ದು, ಅದನ್ನ ಯಾರೂ ಒಪ್ಪಲ್ಲ. ಆದ್ರೆ ಹೀಗೆ ಮಾತನಾಡೋ ಮೊದಲು ಒಮ್ಮೆ ಯೋಚನೆ ಮಾಡಿ, ಆಕೆ ಅನುಭವಿಸಿದ ಯಾತನೆ ಎಷ್ಟಿರಬಹುದು. ಇಲ್ಲಿ ಆ ತಾಯಿ ತನ್ನ ಸುಖಕ್ಕೋಸ್ಕರ ಅಥವಾ ಅನ್ಯ ಪುರುಷನ ವ್ಯಾಮೋಹಕ್ಕೋಸ್ಕರ ಈ ಕೆಲಸ ಮಾಡಿಲ್ಲ. ಬದಲಾಗಿ ನಾನು ಸತ್ಮೇಲೆ ನನ್ನ ಮಕ್ಕಳು ಅನಾಥವಾಗ್ತಾರೆ, ಅಲ್ಲೂ ಇವರು ನರಕ ಅನುಭವಿಸೋದು ಬೇಡ ಅನ್ನೋ ಹತಾಶ ಭಾವನೆ ಆಕೆಯನ್ನ ಆವರಿಸಿರಬಹುದು. ಮದುವೆಯಾಗಿ ಗಂಡನ ಮನೆಗೆ ಬರುವ ಹೆಣ್ಣುಮಕ್ಕಳು ಏನೆಲ್ಲ ಕನಸುಗಳನ್ನು ಕಂಡಿರ್ತಾರೆ. ಆದರೆ ಅಲ್ಲಿ ಸಿಗೋದು ಕೇವಲ ಅವಮಾನ ಮತ್ತು ಕಣ್ಣೀರು ಅಂದರೆ ಆ ಮನಸ್ಸು ಎಷ್ಟು ದಿನ ಅಂತ ತಡ್ಕೊಳ್ಳೋದಕ್ಕೆ ಸಾಧ್ಯ? ಪೊಲೀಸ್ ಠಾಣೆಗೆ ಹೋಗ್ಬೋದಿತ್ತು, ವಿಚ್ಛೇದನ ಪಡ್ಕೊಳ್ಬೋದಿತ್ತು ಅಂತ ನಾವೆಲ್ಲ ಇಲ್ಲಿ ಕೂತ್ಕೊಂಡು ಮಾತಾಡ್ಬೋದು. ಆದರೆ ಆ 4 ಗೋಡೆಗಳ ಮಧ್ಯೆ ಆಕೆ ಅನುಭವಿಸಿದ ನರಕ ಆಕೆಗೆ ಮಾತ್ರ ಗೊತ್ತು. ತಾನು ಹೆತ್ತ ಮಕ್ಕಳನ್ನು ತನ್ನ ಕೈಯಾರೆ ಕೊಂದು ತಾನೂ ಸಾಯಕ್ಕೆ ಹೋಗುವಾಗ ಆಕೆ ಎದೆ ಎಷ್ಟು ಭಾರ ಆಗಿರಬೇಡ. ಆ ಕ್ಷಣದಲ್ಲಿ ಆಕೆ ಎಷ್ಟು ಒಂಟಿಯಾಗಿದ್ಲು ಅನ್ನೋದನ್ನು ನೆನೆಸ್ಕೊಂಡ್ರೆ ಮೈ ಜುಮ್ಮನ್ನುತ್ತೆ. ಈಗ ನೀವೇ ಹೇಳಿ, ಈ 3 ಅಮಾಯಕ ಜೀವಗಳ ಬಲಿ ಯಾರ ಪಾಪದ ಫಲ? ಇದಕ್ಕೆ ಹೊಣೆ ಯಾರು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಇಂತಹ ದುರಂತಗಳು ಮತ್ತೆ ನಡೆಯದಿರಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.